ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರೇಷ್ಮೆ ಬೆಳೆಗೆ ನೈಟ್ರೋಟಾಕ್ಸಿಟಿ ವೈರಸ್ ಕಂಟಕ. 4ನೇ ಜ್ವರದ ನಂತರವೂ ಹಣ್ಣಾಗದ ರೇಷ್ಮೆ ಹುಳು, ಕಂಗಾಲಾದ ರೇಷ್ಮೆ ಬೆಳೆಗಾರರು. ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಆಗ್ರಹ, ಜಾರಿ ಮಾಡದಿದ್ರೆ ಕರವೆಯಿಂದ ಉಗ್ರ ಹೋರಾಟದ ಎಚ್ಚರಿಕೆ. ಗುರುಪೂರ್ಣಿಮಾ ಪ್ರಯುಕ್ತ ಕೈವಾರದಲ್ಲಿ 3 ದಿನಗಳ ಸಂಗೀತೋತ್ಸವ ಕಾರ್ಯಕ್ರಮ. 72 ಗಂಟೆಗಳ ನಾದೋಪಾಸನೆಗೆ ಕೈವಾರ ಸರ್ವಸನ್ನದ್ಧ. ಕಲಿಯುವ ಅವಧಿಯಲ್ಲಿ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಬೇಡಿ, ನಿಮ್ಮದೇ ಆದ ವೇದಿಕೆ ಸೃಷ್ಟಿಗೆ ಫೋಕಸ್ ಮಾಡಿ. ನ್ಯಾಯಮೂರ್ತಿ ನೇರಳೆ ವೀರಭದ್ರಯ್ಯ ಭವಾನಿ. ಅಲಿಪುರದಲ್ಲಿ 10 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಆಚರಣೆ. ಬಾಬಯ್ಯನ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಭಾಗಿ. ವಾರ್ತೆಗಳ ವಿವರ. ಹೈನುಗಾರಿಕೆ ರೇಷ್ಮೆ ಕೃಷಿಗೆ ಚಿಂತಾಮಣಿ ತಾಲೂಕು ಬಹಳ ಪ್ರಸಿದ್ಧಿಯಾಗಿದ್ದು, ಇತ್ತೀಚೆಗೆ ರೇಷ್ಮೆ ಬೆಳೆಗಾರರಿಗೆ ನೈಟ್ರೋಟಾಕ್ಸಿಟಿ ಎಂಬ ವೈರಸ್ ಕಾಡುತ್ತಿದ್ದು, ಬೆಳೆ ಕೈಗೆಟುಕದೆ ರೇಷ್ಮೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ರೇಷ್ಮೆ ಬೆಳೆ ಕೇವಲ 40ರಿಂದ 45 ದಿನಗಳಿಗೆ ಬೆಳೆ ಮುಕ್ತಾಯವಾಗುವುದರಿಂದ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ತರುವ ಬೆಳೆಯಾಗಿದೆ. ಆದರೆ ಇತ್ತೀಚೆಗೆ ನೈಟ್ರೋಟಾಕ್ಸಿಟಿ ವೈರಸ್ ಹರಡುತ್ತಿರುವುದರಿಂದ ರೇಷ್ಮೆ ಹುಳುಗಳು 4ನೇ ಜ್ವರದ ನಂತರ ಹಣ್ಣಾಗದೆ ಉಳಿಯುತ್ತಿವೆ. ಇದರಿಂದ ಹುಳು ಇದ್ದು ಪ್ರಯೋಜನವಾಗದೆ ಬೆಳೆ ನಾಶ ಮಾಡೋಕ್ಕೂ ಮನಸ್ಸಿಲ್ಲದೆ ಹಾಗೂ ಮುಂದೆ ಹುಳುಗಳನ್ನು ಸಾಕುವುದಕ್ಕೂ ಮನಸ್ಸಿಲ್ಲದೆ ರೈತರು ಪರದಾಡುವಂತಾಗಿದೆ. ಈ ಬಗ್ಗೆ ರೇಷ್ಮೆ ಬೆಳೆಗಾರ ದೊಡ್ಡಬೊಮ್ಮನಹಳ್ಳಿ ಶ್ರೀನಿವಾಸ ರೆಡ್ಡಿರವರು ಹೀಗೆ ಅಳಲು ತೋಡಿಕೊಂಡಿದ್ದಾರೆ. ನಾವು ಹುಳು ಸಾಕಾಣಿಕೆ ಮಾಡಿ ಜೀವನ ಸಾಗಿಸ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಳುಗಳು 7 ದಿನ ಮತ್ತು 8ನೇ ದಿನದಲ್ಲಿ ಹಣ್ಣುಗಳಾಗ್ತಾ ಇದ್ವು. ಆದರೆ ಈಗ 4ನೇ ಜ್ವರ ಎದ್ದ ಮೇಲೆ 10 ದಿನ 11 ದಿನ ಹುಳುಗಳಾಗಿದೆ. ನಮ್ಮ ಹುಳುಗಳಿಗೆ ಹುಳು ಹಣ್ಣಾಗಿಲ್ಲ. ಅಧಿಕಾರಿಗಳು ಕೇಳಿದ್ರೆ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲ ಇಲಾಖೆ ಅಧಿಕಾರಿಗಳಾಗಲಿ ವಿಜ್ಞಾನಿಗಳಾಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೆ ಸುಮಾರು ನಷ್ಟ ಆಗಿದೆ. ಭೂಮಿಗೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿರುವುದರಲ್ಲಿ ಬೆಳೆದಿರುವ ರೇಷ್ಮೆ ಸೊಪ್ಪನ್ನು ಹುಳುಗಳಿಗೆ ತಿನ್ನಿಸುವುದರಿಂದ ಹಾಗೂ ರೇಷ್ಮೆ ಸೊಪ್ಪಿನ ತೋಟದ ಪಕ್ಕದಲ್ಲಿ ಯಾರಾದರೂ ಕಳೆನಾಶಕ ಔಷಧಿ ಮತ್ತು ಇತರೆ ಔಷಧಿಗಳನ್ನು ಸಿಂಪಡಣೆ ಮಾಡಿದರೆ ಆ ಔಷಧಿ ಗಾಳಿಯಲ್ಲಿ ಬಂದು ಸೊಪ್ಪಿನ ಮೇಲೆ ಬಿದ್ದಿದ್ರೂ ಆ ಅಂಶ ಸೊಪ್ಪಿನಲ್ಲಿ ಉಳಿದು ಹುಳುವಿಗೆ ತೊಂದರೆಯಾಗುತ್ತದೆ. ಅಲ್ಲದೆ ಟೊಮೊಟೊ ಬೆಳೆ ಬೆಳೆದಿರುವ ಭೂಮಿಯಲ್ಲಿ ರೇಷ್ಮೆ ಸೊಪ್ಪು ಬೆಳೆದರೂ ಈ ವೈರಸ್ ಹರಡುವ ಸಂಭವಗಳಿವೆ. ನೈಟ್ರೋಟಾಕ್ಸಿಟಿ ವೈರಸ್ ಅನ್ನು ತಡೆಯಲು ಸಂಪೂರ್ಣ ಎಂಬ ಔಷಧಿ ಇದ್ದು, ಇದನ್ನು 4ನೇ ಜ್ವರದ ನಂತರ ಹುಳು ಶಾಂಪಲ್ ಆಗದೆ ಇದ್ರೆ ಸೊಪ್ಪು ಹಾಕಿ 50 ಮೊಟ್ಟೆಗೆ ಮತ್ತು ml ಟ್ಯೂಬ್ ಒಂದನ್ನು ಸಿಂಪಡಣೆ ಮಾಡಿದ್ರೆ ವೈರಸ್ ತಡೆಯಬಹುದು. ನಂತರ ಹುಳು ಹಣ್ಣು ಆಗುತ್ತೆ. ಇದನ್ನು ರೈತರು ಪಾಲಿಸಬೇಕು ಎಂದು ಅಧಿಕಾರಿಗಳು ತಿಳಿಸುತ್ತಾರೆ. ಈ ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಇವಾಗ ತರಕಾರಿ ಬೆಳೆಗಳಾದ ಈ ಟೊಮ್ಯಾಟೊ, ಕ್ಯಾಬೇಜು ಮತ್ತು ಈ ಮಾವಿನ ಬೆಳೆಗಳು ಇದಕ್ಕೆಲ್ಲನೂ ಏನು ಮಾಡ್ತೀವಿ ಅಂದರೆ ಕೀಟನಾಶಕಗಳನ್ನ ಹೊಡಿತೀವಿ. ಅದಾದಮೇಲೆ ಈ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಪ್ರಚೋದಕಗಳು ಅಂತ ಹೇಳ್ತೀವಿ. ಆ ಔಷಧಿಗಳನ್ನ ಹೊಡೆಯೋದ್ರಿಂದ ಅದೇನಾದರೂ ಗಾಳಿಗೆ ಅಥವಾ ಪಕ್ಕದಲ್ಲಿ ತೋಟದಿಂದ ಈ ಇಪ್ಪನೇಳೆ ಸೊಪ್ಪಿಗೆ ಆ ಔಷಧಿಗಳೇನಾದರೂ ಸ್ಪ್ರೇ ಆಗಿಬಿಟ್ಟಿದ್ರೆ ಅಥವಾ ಸ್ವಲ್ಪ ಚಿಕ್ಕದಾದ ಹನಿಗಳು ಏನಾದರೂ ಡ್ರಾಪ್ಲೆಟ್ಸ್ ಏನಾದ್ರೂ ಸ್ಪ್ರೆಡ್ ಆಗಿದ್ರೂ ಸಹ ಅದನ್ನು ತಿಂದಂಥ ಈ ರೇಷ್ಮೆ ಹುಳುಗಳು ಈ ಥರ ಗೂಡು ಕಟ್ಟೋದಿಲ್ಲ. ಇದು ತುಂಬ ದೊಡ್ಡ ಸಮಸ್ಯೆಯಾಗಿ ಈ ನಡುವೆ ತುಂಬ ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆ ತಾಲೂಕಿನಲ್ಲಿ ಹೈನೋದ್ಯಮ ಮತ್ತು ರೇಷ್ಮೆಯನ್ನೇ ಹೆಚ್ಚಾಗಿ ನಂಬಿಕೊಂಡಿರುವ ಬದುಕಿಗೆ ಹಾಲಿನ ಬೆಲೆ ಕಡಿಮೆಯಾಗಿರುವುದು ಒಂದೆಡೆಯಾದರೆ ರೇಷ್ಮೆಗೆ ನೈಟ್ರೋಟಾಕ್ಸಿಟಿ ವೈರಸ್ ತಗುಲುತ್ತಿರುವುದು ಈ ಭಾಗದ ರೈತರಿಗೆ ಸಾಕಷ್ಟು ನೋವಿನ ಸಂಗತಿಯಾಗಿದ್ದು, ಸರ್ಕಾರಗಳು ರೈತರ ಹಿತ ಕಾಪಾಡಲು ಮುಂದಾಗಬೇಕು ಎನ್ನುತ್ತಾರೆ ಪ್ರಬುದ್ಧ ರೈತರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಖಾಸಗಿ ವಲಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಮಾಡದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಡಿಸೆಂಬರ್ 27ರ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಲು ನಡೆದ ಹೋರಾಟದ ರೀತಿ ಉದ್ಯೋಗ ಮೀಸಲಾತಿಗಾಗಿ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಜಾರಿಯಾಗಲಿ ಕನ್ನಡ
ಕೋಲಾರದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕನ್ನಡದ ಮುಖ್ಯಮಂತ್ರಿ ಎನ್ನಿಸಿಕೊಂಡ ಸಿದ್ದರಾಮಯ್ಯ ಅವರು ಪರಭಾಷಿಕ ಉದ್ಯಮಿಗಳ ಲಾಬಿಗೆ ಮಣಿದು ಉದ್ಯೋಗ ಮೀಸಲಾತಿ ಮಸೂದೆಗೆ ತಡೆ ನೀಡಿ ಯೂ-ಟರ್ನ್ ತೆಗೆದುಕೊಂಡಿರುವುದು 7 ಕೋಟಿ ಕನ್ನಡಿಗರಿಗೆ ಮಾಡಿದ ಅಪಮಾನವಾಗಿದೆ. ಎಂಎನ್ಸಿ ಕಂಪನಿಗಳು ಸ್ಥಳೀಯ ಕನ್ನಡಿಗರಿಗೆ ಅವಕಾಶ ಕಲ್ಪಿಸಿಕೊಡುತ್ತದೆ, ಆದರೆ ಕೆಲವು ಕಂಪನಿಗಳು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕೊಡಲು ತಾರತಮ್ಯ ಮಾಡುತ್ತವೆ. ಅಂತಹ ಕಂಪನಿಗಳು ಮಾಲೀಕರ ಲಾಬಿಗೆ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ತಲೆಬಾಗುವುದು ನಿಜಕ್ಕೂ ಕನ್ನಡಿಗರ ದುರದೃಷ್ಟಕರ. ಸರ್ಕಾರ ಯೂ-ಟರ್ನ್ ತೆಗೆದುಕೊಂಡಿದ್ದಕ್ಕೆ ರಾಜ್ಯದ ಕನ್ನಡಿಗರಲ್ಲಿ ನೋವುಂಟಾಗಿದೆ. ಮುಖ್ಯಮಂತ್ರಿಗಳು ಮಸೂದೆ ಜಾರಿ ಮಾಡಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅವರ ಹೆಸರು ಸುವರ್ಣ ಅಕ್ಷರಗಳಲ್ಲಿ ಬರೆಯಲಾಗುತ್ತದೆ. ಒಂದು ವೇಳೆ ಉದ್ಯಮಿಗಳು ಲಾಬಿಗೆ ಮಣಿದು ಮಸೂದೆ ಜಾರಿ ಮಾಡದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಹೋರಾಟ ಮತ್ತು ಪ್ರತಿಭಟನೆಗಳು ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಬೇಡಿಕೆ ಇತ್ತು, ಕರ್ನಾಟಕ ಜನತೆ ಬೇಡಿಕೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಂತೇಳಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 1983-84 ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಇವತ್ತಿನವರೆಗೂ ನಮ್ಮ ಆಳಿತಕ್ಕಂಥ ಸರ್ಕಾರಗಳು ಅದು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಮುಖ್ಯಮಂತ್ರಿಗೆ, ಅದು ಕನ್ನಡದ ಮುಖ್ಯಮಂತ್ರಿ ಅಂತೇಳಿ ಹೆಸರು ತಗೊಂಡಿರ್ತಕ್ಕಂಥವ್ರು, ಆ ಕನ್ನಡದ ಮುಖ್ಯಮಂತ್ರಿಯನ್ನ, ಸ್ವಾಭಿಮಾನಿ ಮುಖ್ಯಮಂತ್ರಿಯನ್ನ ಉದ್ಯಮಿಗಳು ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಜನಗಳಲ್ಲಿ ಮೂಡ್ತಾ ಇದೆ. ತಕ್ಷಣ ಮುಖ್ಯಮಂತ್ರಿಗಳು ಈ ಕೂಡಲೇ ಕನ್ನಡಿಗರಿಗೆ ಗೌರವ ಕೊಡೋದಾದ್ರೆ, ನೀವೇನಾದ್ರೂ ಆ ಕಾಯ್ದೆಯನ್ನು ಮತ್ತೆ ಜಾರಿಗೆ ತರಲಿಲ್ಲ ಅನ್ನೋದಾದ್ರೆ, ಎರಡೂ ಸದನದಲ್ಲಿ ತರಲಿಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿ ನಿಜವಾಗ್ಲೂ ಸ್ಥಾನವನ್ನ ಉಳಿಸ್ಕೊಂಡು ಬಹಳ ಕಷ್ಟ ಆಗ್ತದೆ. ಇಡೀ ಕನ್ನಡಿಗರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ 3 ದಿನಗಳ ಕಾಲ ನಡೆಯಲಿರುವ ಗುರು ಪೂಜಾ ಸಂಗೀತೋತ್ಸವವು ಶುಕ್ರವಾರದಿಂದ ನಿರಂತರವಾಗಿ 3 ದಿನಗಳ ಕಾಲ ನಡೆಯಲಿದ್ದು ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದು. ಬೆಟ್ಟದ ತಪ್ಪಲಿನಲ್ಲಿರುವ ಕೈವಾರ ಕ್ಷೇತ್ರವು ಆಷಾಢ ಮಾಸದ ಹುಣ್ಣಿಮೆಯ ದಿನಗಳಲ್ಲಿ ಸಿಂಗರಿಸಿಕೊಳ್ಳುತ್ತದೆ. ಗುರು ಪೌರ್ಣಿಮೆಯ ಪ್ರಯುಕ್ತ ಇಲ್ಲಿ ವಿಶೇಷವಾಗಿ ಗುರುಪೂಜೆ ಹಾಗೂ 72 ಗಂಟೆಗಳ ನಿರಂತರ ಸಂಗೀತೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಗುರುಪೂಜಾ ಸಂಗೀತೋತ್ಸವಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ವಿಶಾಲವಾದ ಪೆಂಡಲ್ಗಳನ್ನು ಹಾಕಲಾಗಿದೆ. ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜುಲೈ 19 ಶುಕ್ರವಾರ ಪ್ರಾತಃ ಕಾಲ 5:30 ಗಂಟೆಗೆ ಘಂಟನಾದ, ಸುಪ್ರಭಾತ ಹಾಗೂ ಗೋಪೂಜೆಯೊಂದಿಗೆ ಪೂಜೆಗಳು ಆರಂಭವಾಗುತ್ತದೆ. ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜೈರಾಮ್ ರವರ ನೇತೃತ್ವದಲ್ಲಿ ಸಾಮೂಹಿಕ ನಾಮ ಸಂಕೀರ್ತನೆಯನ್ನು ಸಮರ್ಪಣೆಗೊಳಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ಕಲಾವಿದರೊಂದಿಗೆ ನಾಡಿನ ಪ್ರಸಿದ್ಧ ಸಂಗೀತಗಾರರು ಭಾಗವಹಿಸುತ್ತಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಜನಾ ಭಕ್ತರ ತಂಡಗಳು ಭಾಗವಹಿಸುತ್ತಾರೆ. ಈ 3 ದಿನಗಳ ಕಾಲ ಸಾಮೂಹಿಕ ಭಜನೆ, ನಾದಸ್ವರ, ಹರಿಕತೆ, ಬುರ್ರಕತೆ, ಸಂಗೀತ ಕಚೇರಿ, ಭರತನಾಟ್ಯ, ಕೂಚಿಪುಡಿ ನೃತ್ಯ, ಕಥಾ ಕೀರ್ತನೆ, ವೀಣಾವಾದನ, ಕೊಳಲು ವಾದನ, ವೀರಗಾಸೆ, ಡೊಳ್ಳು ಕುಣಿತ, ಪಂಡರಿ ಭಜನೆ, ಕೋಲಾಟ, ತೊಗಲು ಬೊಂಬೆ ಇತ್ಯಾದಿ ನಾನಾ ಪ್ರಕಾರದ ಕಲೆಗಳು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ಸಮರ್ಪಣೆಯಾಗಲಿದೆ. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసుచ్ ఎక్కువ సపన డాక్టర్ జావ్ కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ಕಲಿಯುವ ಹಂತ, ಅದರಲ್ಲೂ ಡಿಗ್ರಿ ಪೂರ್ಣಗೊಳಿಸುವ ಅವಧಿಯಲ್ಲಿ ಯಾರು ಕೆಟ್ಟ ಚಟಗಳಿಗೆ ಅಂದ್ರೆ ಡ್ರಗ್ಸ್, ಗಾಂಜಾದಂತಹ ಸಾಮಾಜಿಕ ಪಿಡುಗುಗಳಿಗೆ ಅಡಿಕ್ಟ್ ಆಗಬೇಡಿ. ನೀವು ಏನು ಕನಸು ಕಂಡಿದ್ದೀರೋ ಅದನ್ನೇ ಫೋಕಸ್ ಮಾಡಿ. ಆಗ ಮಾತ್ರ ನಿಮ್ಮ ಕನಸು ಈಡೇರಿಸಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಗೋಲ್ಡನ್ ಗ್ಲೇಮ್ಸ್ ಕಾಲೇಜು ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಜ್ಯುಯೇಷನ್ ಡೇ ಉದ್ಘಾಟಿಸಿ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಮಾತನಾಡಿ, ಇತ್ತೀಚೆಗೆ ಕಾಲೇಜು ಕಲಿಯುವ ಹಂತಗಳಲ್ಲಿ ಡ್ರಗ್ಸ್ ಸೇವನೆ ಚಟ ಹೆಚ್ಚಾಗುತ್ತಿದೆ. ಕಾಲಹರಣ ಮಾಡುವ ಕೆಲಸ ನಡೆಯುತ್ತಿದೆ. ಇದೆಲ್ಲ ಮುಂದಿನ ದೀರ್ಘಕಾಲದ ಜೀವನದ ಮೇಲೆ ದುಷ್ಪರಿಣಾಮ ಬೀಳಲಿದೆ. ಅದಕ್ಕಾಗಿ ಕಾಲೇಜು ಕಲಿಯುವ ಹಂತದಲ್ಲಿ ನಿಮ್ಮ ಜೀವನದ ಗುರಿ, ಕನಸಿನತ್ತ ಫೋಕಸ್ ಮಾಡಿ. ಡಿಗ್ರಿ ಅತ್ಯುತ್ತಮವಾಗಿ ಮುಗಿಸಿ ಮುಂದೆ ನಿಮ್ಮ ಕನಸು ನನಸು ಮಾಡಿಕೊಳ್ಳಲು ಸುಲಭವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಯಾವುದೇ ಒಂದು ಕೆಟ್ಟ ಚಟಕ್ಕೆ ಕೂಡ ಒಳಗಾಗಬಾರ್ದು. ಕೆಟ್ಟ ಚಟಗಳು ಅಂತಂದ್ರೆ ಇವಾಗ ನಾವು ನೋಡ್ತಾ ಇರೋ ಪ್ರಕಾರ ಈ ದಿನ ಡ್ರಗ್ಸ್ ಎಸ್ಪೆಷಲಿ ಎಷ್ಟು ಪರಿಣಾಮ ನಮ್ಮ ಯುವಕರ ಮೇಲೆ ಬಿದ್ದಿದೆ ಅನ್ನೋದನ್ನ, ಇದಕ್ಕೆ ಯಾವುದೇ ಒಂದು ಒಳಕ್ಕೆ ಹಾಕ್ದೇನೆ ನಿಮ್ಮ ಗುರಿ ನೀವು ತಲುಪಿದ್ರೆ ನಿಮಗೂ ಕೂಡ ಒಳ್ಳೇದು, ದೇಶಕ್ಕೂ ಕೂಡ ಒಳ್ಳೇದು. ಸೊ ನಿಮ್ಮದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಒಂದು ಫೋಕಸ್ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಬಿ ಫೋಕಸ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಕಲರವ ಆಕರ್ಷಣೆ ನೀಡಿತು. ಕಾರ್ಯಕ್ರಮದಲ್ಲಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜು ಪ್ರಾಂಶುಪಾಲ ಮುನಿಕೃಷ್ಣಪ್ಪ, ಕಾಲೇಜು ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ 10 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಆಚರಣೆ ಮಾಡಿ ಗ್ರಾಮದ ರಾಜಬೀದಿಗಳಲ್ಲಿ ಬಾಬಯ್ಯನವರ ಮೂರ್ತಿಗಳನ್ನು ಎತ್ತಿಕೊಂಡು ಮೆರವಣಿಗೆ ಮಾಡಿ ಅಲ್ಲಿಪುರದ ಕರ್ಬಾಲ್ ಎ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದು, ಕಾರ್ಯಕ್ರಮದಲ್ಲಿ 7,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಮೊಹರಂ ಸಂದರ್ಭದಲ್ಲಿ ಅಂಜುಮನ್ ಜಾಫ್ರಿಯಾ ಅಲ್ಲಿಪುರದ ಅಧ್ಯಕ್ಷ ಮಿರ್ ಅಲಿ ಅಬ್ಬಾಸ್ ಮಾತನಾಡಿ, ಕಳೆದ 10 ದಿನಗಳಿಂದ ಅಲ್ಲಿಪುರ ಗ್ರಾಮದಲ್ಲಿ ಮೊಹರಂ ಆಚರಣೆ ಮಾಡಿದ್ದು. ಮೊಹರಂ ಅನ್ನು ಕೆಲವರು ಹಬ್ಬವೆನ್ನುತ್ತಾರೆ, ಆದರೆ ಅದು ನಮಗೆ ಹಬ್ಬವಲ್ಲ. ಮೊಹರಂ 10ನೇ ದಿನವಾದ ಇಂದು ನಮಗೆ ಶೋಕದ ದಿನವಾಗಿದೆ. ಏಕೆಂದರೆ ಮೊಹಮ್ಮದ್ ಇಮಾಮ್ ಹುಸೇನ್ ರವರು ಬಲಿಯಾಗಿದ್ದು, ಹಾಗಾಗಿ ನಾವು ಶೋಕದ ದಿನವಾಗಿ ಆಚರಣೆ ಮಾಡುತ್ತೇವೆ ಎಂದರು. ರಾಜ್ಯ ಮಾನವ ಹಕ್ಕುಗಳ ಒಬಿಸಿ ಅಧ್ಯಕ್ಷರಾದ RA ಅಸ್ಕಲ್ ರಾಜ ಮಾತನಾಡಿ, 1400 ವರ್ಷಗಳ ಹಿಂದೆ ಮಹಮ್ಮದ್ ಪೈಗಂಬರರು ನೀತಿ, ನಿಯಮ ಮತ್ತು ಮಾನವೀಯತೆ ಒಂದು ಧರ್ಮದ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ. ತಮಿಳುನಾಡು, ಆಂಧ್ರ, ಕರ್ನಾಟಕದಲ್ಲಿ ಬಾಬಯ್ಯ ಎಂದು ಕರೆಯುತ್ತಾರೆ. ಅವರೇ ಇಮಾಮ್ ಹುಸೇನ್ ಬಾಬಯ್ಯ ಎನ್ನುವುದು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ, ಇಡೀ ಮನುಕುಲವನ್ನೇ ಕಾಪಾಡಿಕೊಂಡು ಮಾನವೀಯತೆಯಿಂದ ಬದುಕುವುದೇ ಒಂದು ಧರ್ಮ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಶೋಕಾಚರಣೆ ಮಾಡಲಾಗುತ್ತಿದೆ. ಅಲ್ಲಿಪುರ ಗ್ರಾಮದಲ್ಲಿ 400 ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಬಂದು ಪೂಜೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗುತ್ತಾರೆ ಎಂದರು. ನಮ್ಮ ತಮಿಳುನಾಡು, ಕರ್ನಾಟಕ, ಆಂಧ್ರ ಭಾಗದಲ್ಲಿ ಬಾಬಯ್ಯ ಅಂತಾರಲ್ಲ, ಅವರೇ ಇಮಾಮ್ ಹುಸೈನ್. ಬಾಬಯ್ಯ ಅನ್ನೋದು ಗುರಿ ಕೇವಲ ಒಂದು ಜಾತಿಗೆ ಸೀಮಾ ಇಲ್ಲ, ಅದು ಹಿರಿ ಮಾನವೀಯತೆನೇ ಕಾಪಾಡಬೇಕು, ಮಾನವೀಯತೆನೇ ಒಂದು ದೊಡ್ಡ ಧರ್ಮ ಅನ್ನೋದನ್ನು ಒಂದು ದೊಡ್ಡದಾಗಿ ಒಂದು ಬಲಿದಾನ ಕೊಟ್ಟು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ನಮ್ಮದಲ್ಲಿ ನಮ್ಮ ಹಿರಿ ಜಗತ್ತಲ್ಲಿ ಮಾನವೀಯತೆ ಅನ್ನೋದನ್ನು ಹುಟ್ಟಿದೆ ಅಂದರೆ, ಬದುಕಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇಮಾಮ್ ಹುಸೇನ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಧರ್ಮ ಗುರುಗಳಾದ ಸೈಯದ್ ಜಾಹಿದ್ ಅಹ್ಮದ್, ಅಲ್ಲಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸೈಯದ್ ಬಕಾಸ್ ಅಬ್ಬಾಸ್, ಸೈಯದ್ ತನ್ನೀಸ್ ಅಬ್ಬಾಸ್, ಸೈಯದ್ ಇಮ್ರಾನ್ ಅಬ್ಬಾಸ್ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಆಶಾ ಕಾರ್ಯಕರ್ತರು, ಆರೋಗ್ಯ ರಕ್ಷಕರು ಅವರು ಬಿಡಿಗಾಸಿಗೆ ದಿನವಿಡೀ ಕೆಲಸ ಮಾಡುತ್ತಾರೆ. ಯಾವುದೇ ರೋಗ ರುಜಿನಗಳು ಬಂದರೂ ಬುಡಮಟ್ಟದಿಂದ ಕೆಲಸ ಮಾಡುವವರು ಆಶಾ ಕಾರ್ಯಕರ್ತರು. ಆದರೆ ಅವರನ್ನ ಕನಿಷ್ಠ ಕೂಲಿಕಾರರಿಗಿಂತಲೂ ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುತ್ತಿದ್ದಾರೆ. ಅವರನ್ನ ಸರ್ಕಾರಿ ನೌಕರರಾಗಿ ನೇಮಕ ಮಾಡಿಕೊಳ್ಳಿ, ಅಲ್ಲಿವರೆಗೂ ಕಾರ್ಮಿಕರೆಂದು ಪರಿಗಣಿಸಿ ಎಂದು AIUTUC ರಾಜ್ಯ ಕಾರ್ಯದರ್ಶಿ ನಾಗಲಕ್ಷ್ಮಿ ಒತ್ತಾಯಿಸಿದರು.
ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಎಐಯುಟಿಯುಸಿ ಆಶಾ ಕಾರ್ಯಕರ್ತರ ಸಂಘದಿಂದ ಪ್ರಥಮ ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ, ಆಳುವ ಸರ್ಕಾರಗಳು ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸದೆ ಪ್ರೋತ್ಸಾಹ ಧನದ ಹೆಸರಿನಲ್ಲಿ ದುಡಿಸಿಕೊಳ್ಳುತ್ತಾ ಕಾರ್ಮಿಕರಿಗೆ ಸಿಗಬೇಕಾದ ಶಾಸನಬದ್ಧ ಸೌಲಭ್ಯಗಳಿಂದ ವಂಚಿಸುತ್ತಿವೆ. ಇದೀಗ ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಾ ತಮ್ಮ ಹೋರಾಟದ ಹಾದಿಯನ್ನು ಪುನರಾವಲೋಕಿಸುತ್ತಾ ಸ್ಪಷ್ಟ ವಿಚಾರ ನಿಲುವುಗಳೊಂದಿಗೆ ಒಗ್ಗಟ್ಟನ್ನು ಬೆಸೆದುಕೊಂಡು ಗುರಿ ಮುಟ್ಟಲು ಹಾಗೂ ಐಕ್ಯ ಹೋರಾಟವನ್ನು ಇನ್ನಷ್ಟು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಸೆಪ್ಟೆಂಬರ್ 14 ಮತ್ತು 15ರಂದು ಪ್ರಥಮ ರಾಜ್ಯ ಸಮ್ಮೇಳನ ನಡೆಸುತ್ತಿದೆ ಎಂದರು. ನಮ್ಮ ಸಮ್ಮೇಳನದಲ್ಲಿ 3 ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ಸರ್. ಒಂದು, ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅನ್ನೋದು. ಯಾಕಂದರೆ ಇವತ್ತು ಆರೋಗ್ಯ ಕ್ಷೇತ್ರ ಅನ್ನೋದು ಅಷ್ಟು ಭಾಳ ಮುಖ್ಯ ಆಗಿದೆ. ಕೊರೋನಾ ಅಂತ ಸಂದರ್ಭದಲ್ಲಿ ನಮ್ಮ ಮಹತ್ವ ಏನು ಅಂತಾಗಿದೆ. ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ನಮ್ಮನ್ನು ಸಾಮೂಹಿಕ ಆರೋಗ್ಯ ನಾಯಕರು ಅಂತ ಬಿರುದು ಕೊಟ್ಟಿದ್ದಾರೆ WHO. ಸಮ್ಮೇಳನದಲ್ಲಿ ಏನು ನಿರ್ಣಯ ತಗೊಳ್ಬೇಕು ಅಂತ ಮಾಡಿದ್ದೀವಿ? ಎಸ್ ಸರ್, ನಮ್ಮ AUTC ಕೆಳಗಡೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಸೆಪ್ಟೆಂಬರಲ್ಲಿದೆ. ಅದಕ್ಕೆ ಪೂರಕವಾಗಿ ನಾವು ಎಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ನೇಮಿಸಲ್ಪಟ್ಟ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕ್ಷೇತ್ರದ ಅತ್ಯಂತ ಕೆಳ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅವರ ನ್ಯಾಯಯುತ ಬೇಡಿಕೆಗಳು ಆದಷ್ಟು ಬೇಗ ಈಡೇರುವಂತಾಗಲಿ ಎಂದು ಸಮ್ಮೇಳನಕ್ಕೆ ಶುಭ ಕೋರಿದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಕಾರ್ಯಕ್ರಮನ ನಮ್ಮ ಆಶಾ ಸಂಯುಕ್ತ ಸಂಘಟನೆ ಮುಖಾಂತರ ಒಂದು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 998 ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಕೆಲವು ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಸರ್ಕಾರದಿಂದ ಸಿಗಬೇಕಾದಂಥ ಹೆಚ್ಚಿನ ಬೇಡಿಕೆಗಳ ಬಗ್ಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಮಾಡ್ತಾಯಿದ್ದಾರೆ. ಅವರಿಗೆ ಇನ್ಸೆಂಟಿವ್ಸ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅವ್ರು ಕೇಳ್ತಾ ಇರ್ತಕ್ಕಂಥಲ್ಲಿ ಬಹುತೇಕ ನ್ಯಾಯಯುತವಾಗಿದೆ. ಅದ್ರ ಬಗ್ಗೆ ನಾವು ರಾಜ್ಯ ಮಟ್ಟಿಗೆ ಈಗ ಆಲ್ರೆಡಿ ಸಲ್ಲಿಸಿದ್ದೀವಿ. ಈ ಸಂಘಟನೆ ಮುಖಾಂತರ ಅವರಿಗೆ ರಾಜ್ಯ ಮಟ್ಟದಿಂದ ಅಥವಾ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮಟ್ಟದಿಂದ ಹೆಚ್ಚಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಆಶಾ ಕಾರ್ಯಕರ್ತೆಯರು ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷರಾದ ವಿಎನ್ ರಾಜಶೇಖರ್, ಟಿಸಿ ರಮಾ, ಜಿಲ್ಲಾ ಮುಖಂಡ ಜಿ ಹನುಮೇಶ್, ಜಿಲ್ಲಾಧ್ಯಕ್ಷೆ ಸರಸ್ವತಮ್ಮ, ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಿ, ಆಶಾ ಮುಖಂಡರಾದ ಮಂಜುಳಾ, ಸುಶೀಲಾ, ಸುಜಾತ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರ ನೀರಾವರಿ ವಿಚಾರದಲ್ಲಿ ಮಾಡುತ್ತಿರುವ ಲೂಟಿ, ನೀರಿನ ಹೆಸರಿನಲ್ಲಿ ಮಾಡುತ್ತಿರುವ ಅನ್ಯಾಯವನ್ನು ಶಾಶ್ವತ ನೀರಾವರಿ ಸಮಿತಿ ಖಂಡಿಸುತ್ತಲೇ ಬರುತ್ತಿದೆ ಎಂದು ಶಾಶ್ವತ ನೀರಾವರಿ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಆಗ ಮಾತ್ರ ನಮ್ಮ ಈ ನೀರಿನ ಬವಣೆ ಪರಿಹಾರ ಆಗ್ತದೆ ಅನ್ನುವಂಥ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ನೀರಾವರಿ ವಿಚಾರವಾಗಿ ಸಾಂಕೇತಿಕ ಧರಣಿ ನಡೆಸಿ ಆಂಜನೇಯ ರೆಡ್ಡಿ ಮಾತನಾಡಿ, ಕನ್ನಡ ಪರ, ರೈತ ಪರ, ಕಾರ್ಮಿಕ ಪರ ಎಲ್ಲ ಹೋರಾಟಗಾರರು ಸೇರಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಬರಪೀಡಿತ ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳನ್ನು ತರುವುದಕ್ಕಾಗಿ ಶ್ರಮಿಸಬೇಕು. ರೈತನ ಹೊಲಕ್ಕೆ ನೀರನ್ನು ಹರಿಸಬೇಕು. ಪ್ರತಿಯೊಬ್ಬರಿಗೂ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರು ಸಿಗಬೇಕು. ಪರಮಶಿವಯ್ಯ ವರದಿ ಜಾರಿಯಾಗಬೇಕು. ಕೃಷ್ಣಾ ಪೆನ್ನಾರ್ ನದಿ ಜೋಡಣೆಯಾಗಬೇಕು. ಇಲ್ಲಿನ ಕೆರೆ ಕುಂಟೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಚಳವಳಿ ನಡೆಸಲಾಗಿದೆ ಎಂದು ಹೇಳಿದರು. ಗಂಭೀರವಾದಂಥ ವಿಚಾರಗಳನ್ನು ಒಗ್ಗಟ್ಟಾಗಿ ಪಕ್ಷ ಭೇದವನ್ನ ಇವರು ರಾಜಕಾರಣ ಮಾಡೋವರೆಗೆ ರಾಜಕಾರಣ ಮಾಡಲಿ, ಅವರವರ ಪಕ್ಷಗಳ ಪರವಾಗಿ ಕೆಲಸ ಮಾಡಲಿ. ಆದರೆ ಗೆದ್ದು ವಿಧಾನಸೌಧಕ್ಕೆ ಹೋದ ಮೇಲೆ ಈ ಜಿಲ್ಲೆಗಳ ಭವಿಷ್ಯ ಏನಿದೆ, ನೀರಿನ ಒಂದು ಬೇಡಿಕೆ ಏನಿದೆ, ಆ ನೀರಾವರಿ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಪಕ್ಷಗಳ ಭೇದಗಳನ್ನು ಬಿಟ್ಟು ಒಂದು ಸರ್ಕಾರದ ಮುಂದೆ ಅಹವಾಲವನ್ನು ಸಲ್ಲಿಸುವಂಥದ್ದಾಗಲಿ, ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂಥದ್ದಾಗಲಿ, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥದ್ದಾಗಲಿ ಅಥವಾ ನೀರಾವರಿ ಮಂತ್ರಿಗಳ ಒಂದು ಮೇಲೆ ಒತ್ತಡವನ್ನು ಹೇರುವಂಥದ್ದಾಗಲಿ ಇವರು ಮಾಡಲಿಕ್ಕೆ ವಿಫಲರಾಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ನೀರಾವರಿ ಹೋರಾಟ ಸಮಿತಿ ಅನೇಕ ಸಾರಿ ಬನ್ನಿ ಶಾಸಕರೇ, ದಯಮಾಡಿ ನೀವೊಂದು ಸಭೆ ಕರೀರಿ, ನಾವು ಬರ್ತೀವಿ, ಇಲ್ಲ
ನಾವು ಸಭೆ ಕರಿತೀವಿ, ನೀವು ಬನ್ನಿ, ನಿಮಗೆ ಬೇಕಾದಂಥ ಎಲ್ಲ ವೈಜ್ಞಾನಿಕ ವರದಿ. ಈ ವೇಳೆ ಶಾಶ್ವತ ನೀರಾವರಿ ಸಮಿತಿಯ ಕಲ್ವಮಂಜಲೆ ರಾಮ ಶಿವಣ್ಣ, ಕೋಲಾರ ಜಿ ನಾರಾಯಣಸ್ವಾಮಿ, ಮಳ್ಳೂರು ಹರೇಶ್, ದೇವನಹಳ್ಳಿ ಕಾರಹಳ್ಳಿ ಶ್ರೀನಿವಾಸ್, ಮಾರೇಗೌಡ ನಂಜಪ್ಪ ರೈತ ಮುಖಂಡರು ಇದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆಯ ಅಂಗವಾಗಿ ನಡೆಯುವ ಶ್ರೀ ಯೋಗಿ ತಾತಯ್ಯನವರ ಆರಾಧನೆ, ಗುರುಪೂಜೆ ಹಾಗೂ ದಾಸೋಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೈವಾರ ತಾತಯ್ಯನವರ ಭಕ್ತ ಶಿಡ್ಲಘಟ್ಟದ ಬಿಕೆ ವೇಣು ಭಕ್ತರಲ್ಲಿ ಮನವಿ ಮಾಡಿದರು. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆಯ ಅಂಗವಾಗಿ ನಡೆಯುವ ಶ್ರೀಯೋಗಿ ತಾತಯ್ಯನವರ ಆರಾಧನೆ, ಗುರುಪೂಜೆಯ ದಾಸೋಹ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಲ್ಲಿನ ತಾತಯ್ಯನವರ ಭಕ್ತರು 141 ಕ್ವಿಂಟಾಲ್ ಅಕ್ಕಿಯನ್ನು ಕೈವಾರ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟರು. ಶಿಡ್ಲಘಟ್ಟ ನಗರದಲ್ಲಿನ ಕೋಟೆಯ ಶ್ರೀರಾಮ ದೇವಾಲಯದ ಆವರಣದಲ್ಲಿ ಅಕ್ಕಿ ಮೂಟೆಗಳನ್ನು ಟೆಂಪೋಗೆ ತುಂಬಿ ಅದಕ್ಕೆ ಪೂಜೆ ಸಲ್ಲಿಸಿ ಅವುಗಳನ್ನು ಕೈವಾರದ ಮಠಕ್ಕೆ ಕಳುಹಿಸಿಕೊಡಲಾಯಿತು. ಈ ವೇಳೆ ಮಾತನಾಡಿದ ಮಠದ ಭಕ್ತ ಬಿಕೆ ವೇಣು, ಇದೇ ಜುಲೈ 10ರಿಂದ ಕೈವಾರದಲ್ಲಿ ತಾತಯ್ಯನವರ ಆರಾಧನಾ ಮಹೋತ್ಸವ ನಡೆಯಲಿದ್ದು ದೇಶ ವಿದೇಶಗಳ ಪ್ರಸಿದ್ಧ ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಮನವಿ ಮಾಡಿದರು. ಈ ವೇಳೆ ಕೆ ಶ್ರೀನಾಥ್, ಎಸ್ಎಸ್ ಶಂಕರ್, ಬಳೆ ರಘು, ಗಾರ್ಮೆಂಟ್ಸ್ ಕೃಷ್ಣಪ್ಪ, ವೇಣುಗೋಪಾಲ್, ಕೃಷ್ಣಯ್ಯ, ಸೋಮಶೇಖರ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಳಿಗಾಲದ ರಾಜ್ಯ ಬಜೆಟ್ನಲ್ಲಿ ಸ್ಮಶಾನ ಕಾರ್ಮಿಕರ ಹಕ್ಕೊತ್ತಾಯಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಸಣ ಕಾರ್ಮಿಕರ ಸಂಘದ ಮುಖಂಡರು ಮತ್ತು ಕಾರ್ಮಿಕರು ಗುರುವಾರ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮಸಣ ಸಂಘದ ಕಾರ್ಮಿಕರು ಹಕ್ಕೊತ್ತಾಯಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಮುಖ್ಯ ರಸ್ತೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಪಂಚಾಯಿತಿ ಕಚೇರಿಗೆ ತಲುಪಿತು. ನಂತರ ಮಸಣ ಕಾರ್ಮಿಕರ ಸಂಘದ ಜಿಲ್ಲಾ ಸಂಚಾಲಕ ಮುನಿಸ್ವಾಮಿ ಮಾತನಾಡಿ, ಪರಿಶಿಷ್ಟ ಜಾತಿ ಪಂಗಡಗಳ ಸಮುದಾಯದ ಅಭಿವೃದ್ಧಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ಅನುದಾನ ನೀಡಲಾಗಿದೆ. ಆದರೆ ಆ ಹಣ ಎಲ್ಲಿ ಹೋಯಿತು ಎಂಬುದು ಯಾರಿಗೂ ತಿಳಿದು ಬಂದಿಲ್ಲ. ಕಾರ್ಮಿಕರಿಗೆ 1 ಪೈಸೆ ಸಿಕ್ಕಿಲ್ಲ. ಮಸಣ ಕಾರ್ಮಿಕರನ್ನು ಸಫಾಯಿ ಕರ್ಮಚಾರಿಗಳು ಎಂದು ಪರಿಗಣಿಸಬೇಕು. ಆದರೆ ರಾಜ್ಯ ಸರ್ಕಾರ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಮಸಣ ಕಾರ್ಮಿಕರಿಗೆ ಕನಿಷ್ಠ ಮಾಸಿಕ ವೇತನ ಮತ್ತು 45 ವರ್ಷ ಮೀರಿದ ಮಸಣ ಕಾರ್ಮಿಕರಿಗೆ 3,000 ಪಿಂಚಣಿ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಗ್ರಾಮ ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಬೇಕು. ಮತ್ತು ಅವರಿಗೆ ಪ್ರತಿ ತಿಂಗಳು ಶವ ಸಂಸ್ಕಾರಗಳು ಸಿಗೋದಿಲ್ಲ. ಆದುದರಿಂದ ಅವರಿಗೆ ಒಂದು ನಿಗದಿತ ಮಾಸಾಸನವನ್ನು ತಿಂಗಳಿಗೆ ಕೊಡಬೇಕು. ಅದಾದ ಮೇಲೆ ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಪರಿಕರಗಳನ್ನು ಗ್ರಾಮ ಪಂಚಾಯಿತಿಗಳಿಂದ ಕೊಡಿಸ್ಬೇಕು. ಮತ್ತು ಅವರಿಗೆ ಆ ಒಂದು ಶವ ಸಂಸ್ಕಾರ ಮಾಡುವಂಥ ಕೆಲಸಕ್ಕೆ ಒಬ್ಬರಿಗೆ 750 ಕೂಲಿಯನ್ನು ನಿಗದಿ ಮಾಡಿ ಸುಮಾರು 4,000 ರೂಪಾಯಿ ಕೂಲಿಯನ್ನು ಶವ ಸಂಸ್ಕಾರದ ಕೆಲಸಕ್ಕೆ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಸರ್ಕಾರದ ಮೇಲೆ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿ ಸಂಚಾಲಕ ನಾಗರಾಜು, ತಾಲೂಕು ಸಂಚಾಲಕ ಜಿ ಕೃಷ್ಣಪ್ಪ, ಸಹ ಸಂಚಾಲಕರಾದ ಅಶ್ವತ್ಥಪ್ಪ, ರೈತ ಮುಖಂಡ ಚನ್ನರಾಯಪ್ಪ, ಸಿಐಟಿಯು ಮುಸ್ತಫಾ, ಮಂಜು, ಸಿಜಿ ಶಿವಣ್ಣ, ಜಿ ಕೃಷ್ಣಪ್ಪ ಇನ್ನಿತರರು ಇದ್ರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಅಧಿಕಾರ ಅವಧಿ ಮುಗಿದು 5 ತಿಂಗಳು ಮೇಲಾಗಿದ್ದು ನಿರ್ದೇಶಕರ ಚುನಾವಣೆ ನಿನ್ನೆ ಗುತ್ತಿಗೆ ಬಿದ್ದಿದೆ. ಇದರಿಂದಾಗಿ ರೈತರಿಗೆ, ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಿಗೆ ಸಾಲ ಸೌಲಭ್ಯ ದೊರೆಯುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಹಿಂದೆ ಪತನಕ್ಕೆ ಒಳಗಾಗಿದ್ದ ಡಿಸಿಸಿ ಬ್ಯಾಂಕ್ ಅನ್ನು ಸುಧಾರಣೆ ಮಾಡಲು ಬ್ಯಾರಹಳ್ಳಿ ಗೋವಿಂದೇಗೌಡ ಅವರ ನೇತೃತ್ವದ ತಂಡ ಬಹಳಷ್ಟು ಶ್ರಮವಹಿಸಿತ್ತು. ಇದರಿಂದಾಗಿ ರಾಜಕೀಯ ಮುಖಂಡರಿಗೂ ಬಹಳಷ್ಟು ಅನುಕೂಲವಾಗಿತ್ತು.
ಒಂದು ಕಾಲದಲ್ಲಿ ಲಾಭ ಪಡೆದುಕೊಂಡಿದ್ದ ಪಟ್ಟಭದ್ರ ಹಿತಾಸಕ್ತಿಗಳ ಪಿತೂರಿಯಿಂದಲೇ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ಮುಂದೂಡುತ್ತಿದ್ದು ರೈತರು ಮಹಿಳೆಯರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆಡಳಿತ ಮಂಡಳಿಯ ಅಧಿಕಾರಾವಧಿ ಮುಗಿದ ನಂತರ ಸರ್ಕಾರವು ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿ ಆದೇಶಿಸಿದೆ. ಚುನಾಯಿತ ಮಂಡಳಿಗೆ ಬಡವರಿಗೆ ಸಹಾಯ ಮಾಡಬೇಕು ಅಂತ ಕಾಳಜಿ ಇರುತ್ತದೆ. ಆದರೆ ಆಡಳಿತಾಧಿಕಾರಿಗೆ ಹಾಗೂ ಬ್ಯಾಂಕಿನ ಅಧಿಕಾರಿಗಳಿಗೆ ಬಡವರ ಬಗ್ಗೆ ಕಾಳಜಿ ಇರುವುದಿಲ್ಲ. ಈಗಾಗಲೇ ರೈತರಿಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡಲಾಗಿರುವ ಸಾಲದ ಮೊತ್ತವನ್ನು ವಸೂಲಿ ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆಡಳಿತ ಮಂಡಳಿಯು ಅಧಿಕಾರದಲ್ಲಿ ಇಲ್ಲದೆ ಇರುವುದು ಸಾಲ ಮರುಪಾವತಿ ಆಗದೇ ಇರಲು ಪ್ರಮುಖ ಕಾರಣವಾಗಿದೆ. ರೈತರು ಮಹಿಳಾ ಸಂಘಗಳ ಸದಸ್ಯರು ಬ್ಯಾಂಕಿನಿಂದ ಪಡೆದುಕೊಂಡಿದ್ದ ಸಾಲದಿಂದ ಸ್ವಾವಲಂಬಿ ಬದುಕು ರೂಪಿಸಿಕೊಂಡಿದ್ರು. ಇದೀಗ ಖಾಸಗಿ ಲೇವಾದೇವಿದಾರರ ಮೇಲೆ ಅವಲಂಬನೆಯಾಗಿದ್ದು ಬಡ್ಡಿಗೆ ಸಾಲ ಪಡೆದುಕೊಂಡು ಆರ್ಥಿಕವಾಗಿ ಶಕ್ತಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಸರ್ಕಾರವು ಒತ್ತಡಗಳಿಗೆ ಮಣಿಯುವುದನ್ನು ಬಿಟ್ಟು ಸಕಾಲಕ್ಕೆ ನಿರ್ದೇಶಕರ ಚುನಾವಣೆಯನ್ನು ನಡೆಸಿ ರೈತರ ಮಹಿಳೆಯರ ನೆರವಿಗೆ ಧಾವಿಸಬೇಕು ಎಂದು ಜಿಲ್ಲೆಯ ಜನತೆ ಒತ್ತಾಯಿಸಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ DCCI ಬ್ಯಾಂಕ್ನಿಂದ ಹಲವಾರು ರೈತರು ಮತ್ತು ಸ್ತ್ರೀ ಶಕ್ತಿ ಸಂಘಗಳು ಮಹಿಳೆಯರು ಇದರಿಂದ ತುಂಬ ಸಹಾಯ ಆಗ್ತಾಯಿತ್ತು. ಈ DCCI ಬ್ಯಾಂಕ್ ಕೊಡ್ತಾ ಇದ್ದಂಥ ಸಾಲಗಳಿಂದ ತಾವು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ತೃಪ್ತಿಕರವಾದಂಥ ಜೀವನ ನಡೆಸ್ತಾಯಿದ್ರು. ಆದರೆ ಇಂದು ಬ್ಯಾಂಕ್ನ ಆಡಳಿತ ಅವಧಿ ಮುಗಿದ ನಂತರ ಸರ್ಕಾರ ಆಡಳಿತಾಧಿಕಾರಿಯನ್ನು ನೇಮಿಸಿದೆ. ಈಗ ಆಡಳಿತ ಅಧಿಕಾರಿ ನೇಮಿಸಿದಾಗಿಂದ ಸರಿಯಾಗಿ ಈ ಸ್ತ್ರೀ ಶಕ್ತಿ ಸಂಘಗಳಿಗೆ ಮತ್ತು ರೈತರಿಗೆ ಸಾಲ ಸಿಗೋದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಅಲೆಮಾರಿ ಸಮುದಾಯದ ಜನರು ಸರ್ಕಾರದಿಂದ ಬರುವ ಸೌಲಭ್ಯಗಳು ಬಳಸಿಕೊಂಡು ಸದೃಢರಾಗಬೇಕೆಂದು BCM ವಿಸ್ತರಣಾ ಅಧಿಕಾರಿ ಆರ್ ಶಿವಪ್ಪ ತಿಳಿಸಿದರು. ಬಾಗೇಪಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಅಲೆಮಾರಿ ಸಮುದಾಯದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ BCM ವಿಸ್ತರಣಾ ಅಧಿಕಾರಿ ಆರ್ ಶಿವಪ್ಪ ಮಾತನಾಡಿ, ಅಲೆಮಾರಿ ಸಮುದಾಯದ ಜನರಿಗೆ ವಸತಿ ಹಾಗೂ ಶಿಕ್ಷಣ ವ್ಯವಸ್ಥೆ ಒದಗಿಸುವುದು ತಾಲೂಕು ಆಡಳಿತ ಮೊದಲ ಆದ್ಯತೆ. ಉಳಿದ ಬೇಡಿಕೆಗಳನ್ನು ಹಂತ ಹಂತವಾಗಿ ಪರಿಶೀಲಿಸಿ ಪರಿಗಣಿಸಲಾಗುವುದು ಹಾಗೂ ಅಲೆಮಾರಿ ಜನ ಸಮುದಾಯಗಳು ಸಂಘಟಿತವಾಗಬೇಕು. ತಮಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಅರಿವು ಪಡೆದುಕೊಂಡು ಸರ್ಕಾರಿ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಅಲೆಮಾರಿ ತಾಲೂಕು ಅಧ್ಯಕ್ಷ ಸೂರ್ಯನಾರಾಯಣ, ಚೇಳೂರು ಹಿರಿಯ ಮುಖಂಡ ಎನ್ ನಾಗರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ, ಅಲೆಮಾರಿ ಸಂಘದ ಸದಸ್ಯ ಎನ್ ಸತೀಶ್ ಕುಮಾರ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತಾಲೂಕು ಅಧ್ಯಕ್ಷ ಸಿವಿ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಹದಿಹರಿಯದ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಚುನಾವಣೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಅರಿವು ಮತ್ತು ಪ್ರಾಯೋಗಿಕ ಅನುಭವಕ್ಕಾಗಿ ಶಾಲಾ ಸಂಸತ್ತು ಚುನಾವಣೆ ಮೂಲಕ ಮಕ್ಕಳನ್ನೇ ಅಭ್ಯರ್ಥಿಗಳನ್ನಾಗಿಸಿ ಚುನಾವಣೆ ಪ್ರಕ್ರಿಯೆ ಚಟುವಟಿಕೆಗಳ ಅರಿವು ಮೂಡಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣೆ ನಡೆಸಲಾಯಿತು. ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯುತ್ತೆ, ತೇಟ್ ಅದೇ ಮಾದರಿಯಲ್ಲಿ ಚುನಾವಣೆ ನಡೆಸಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಪ್ರಮಾಣ ಬೋಧಿಸಿ ಶಾಸನ ರೂಪಿಸುವುದು ಹೇಗೆ ಎಂಬುದನ್ನು ಕಲಿಸಲಾಯಿತು. ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗ ಪಾಲ್ಗೊಂಡು ಚುನಾವಣೆ ದೇಶದ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಅನ್ನೋದನ್ನ ತೋರಿಸಿಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಇದೇ 19ರಿಂದ 21ರವರೆಗೆ ನಡೆಯಲಿರುವ ಗುರುವಂದನೆ ಮತ್ತು ಸಂಗೀತ ಕಾರ್ಯಕ್ರಮಕ್ಕೆ ಗೌರಿಬಿದನೂರು ತಾಲೂಕಿನಿಂದ ತಾತಯ್ಯನ ಭಕ್ತಾದಿಗಳು 103 ಪ್ಯಾಕೆಟ್ ಅಕ್ಕಿ, 60 ಕೆಜಿ ಬೇಳೆ, 5 ಪ್ಯಾಕೆಟ್ ಬೆಲ್ಲ, ತರಕಾರಿ, ದಿನಸಿ ಇತ್ಯಾದಿಗಳನ್ನು ಕೈವಾರಕ್ಕೆ ಕಳುಹಿಸಿದರು. ಇದೇ ವೇಳೆಯಲ್ಲಿ ನಗರಸಭೆ ಸದಸ್ಯ ಮತ್ತು ಪರಿಚಯ ಸಮುದಾಯದ ಮುಖಂಡರಾದ ವಿ ರಮೇಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ತಾತಯ್ಯನವರ ಆರಾಧನೆ ಮಹೋತ್ಸವಕ್ಕೆ ದಿನಸಿಗಳನ್ನು ನೀಡಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಈ ವೇಳೆ ಬಲಿಜ ಯುವ ಗರ್ಜನೆ ಜಿಲ್ಲಾಧ್ಯಕ್ಷ ಜೆ ಪ್ರದೀಪ್, ಕರ್ವಿ ತಾಲೂಕು ಅಧ್ಯಕ್ಷ ಜಿಎಲ್ ಅಶ್ವಥ್ ನಾರಾಯಣ್, ನದಿಗಡ್ಡೆ ಪರಮೇಶ್, ಹೋಟೆಲ್ ರಮೇಶ್, ರವಿ, ಅನಿಲ್ ಮತ್ತಿತರರಿದ್ದರು. ಒಂದು ಟ್ರೀ ಪಾರ್ಕ್ ಇದೆ. ಆ ಟ್ರೀ ಪಾರ್ಕ್ದು ನಾವು ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು ಮಾತನಾಡಿ, ಟ್ರೀ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಈಗಾಗಲೇ ಪಾರ್ಕ್ ನಿರ್ಮಾಣ ಮಾಡಲಾಗಿರುವ ಕಡೆ ಹೆಚ್ಚುವರಿ ಕೆಲಸ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದ ಅವರು, ಜಿಲ್ಲೆಯ ಮಾಲೂರು, ಬಂಗಾರಪೇಟೆ, ಮುಳುಬಾಗಿಲು, ಕೋಲಾರ, ಶ್ರೀನಿವಾಸಪುರದಲ್ಲಿ ಟ್ರೀ ಪಾರ್ಕ್ಗಳಿದ್ದು ಒಂದು ದೈವವನವಿದೆ. ಮಾಲೂರು ಬಿಟ್ಟು ಉಳಿದ ಕಡೆಯಲ್ಲಿ ಜನ ಟ್ರೀ ಪಾರ್ಕ್ಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಮಾಲೂರಿನಲ್ಲಿ ಟ್ರೀ ಪಾರ್ಕ್ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಂಡಿದ್ದು, ಈಗಾಗಲೇ ಅಳವಡಿಸಲಾಗಿರುವ ಸಾಮಗ್ರಿಗಳನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಳಕೆ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗಾರ್ಡನ್ ಅಭಿವೃದ್ಧಿಪಡಿಸಿ ಗಿಡಗಳನ್ನು ಬೆಳೆಸಲಾಗುವುದು ಎಂದರು. ಬಂಗಾರಪೇಟೆ ಟ್ರೀ ಪಾರ್ಕ್ಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಎರಡನೇ ಹಂತದಲ್ಲಿ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ 25 ಎಕರೆ ಬೇಕಾಗಿದೆ. ಅದರಲ್ಲಿ ಮಾಡರ್ನ್ ಪ್ಲೇನ್, ಸೈಕ್ಲಿಂಗ್ ಯಾರ್ಡ್, ಡ್ರ್ಯಾಂಪ್ ಅಂಡ್ ನೆಟ್ ಕ್ಲೇಟಿಂಗ್ ನಿರ್ಮಾಣಕ್ಕೆ 1 ಕೋಟಿ ರುಗೆ ಯೋಜನೆ ಸಿದ್ಧಪಡಿಸಿ ಪ್ರಸ್ತಾವನೆ ಸಲ್ಲಿಸಿದ್ದು, ಈಗಾಗಲೇ 50 ಲಕ್ಷ ರು ಮಂಜೂರು ಮಾಡಿದ್ದು ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಮುಖ್ಯವಾಗಿ ನಮ್ಮ ಬಂಗಾರಪೇಟದಲ್ಲಿ ಇದ್ದ ಟ್ರೀ ಪಾರ್ಕ್ನಲ್ಲಿ ಈಗಾಗಲೇ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದ ಬಳಿ ಹಾದು ಹೋಗಿರುವ ಪಾಂಡವಪುರ ಟು ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುರುವಾರ ಮಧ್ಯಾಹ್ನ ತುರುವೇಕೆರೆ ಕಡೆಯಿಂದ ಮೈಸೂರಿನ ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮತ್ತು ಮೈಸೂರಿನಿಂದ ತಿಪಟೂರಿನ ಕಡೆಗೆ ಸಾಗುತ್ತಿದ್ದ ಇನೋವಾ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು 2 ವಾಹನಗಳು ಜಖಂಗೊಂಡಿವೆ. ಇನೋವಾ ಕಾರಿನಲ್ಲಿ ಸುಮಾರು 8 ಜನರು ಇದ್ದರು ಎಂದು ತಿಳಿದು ಬಂದಿದ್ದು, 2 ತೀವ್ರವಾಗಿ ಗಾಯಗೊಂಡಿದ್ದು ಹತ್ತಿರದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಪಘಾತ ನಡೆದ ಸ್ಥಳದಲ್ಲಿ ಸಾರ್ವಜನಿಕರು ಕೆಲ ಸಮಯ ರಸ್ತೆಗೆ ಅಡ್ಡಲಾಗಿ ನಿಂತು ಇದಕ್ಕೆ ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದರಿಂದ ಪೊಲೀಸರೊಂದಿಗೆ ಕೆಲ ಕಾಲ ಮಾತಿನ ಚಕಮಕಿ ನಡೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೇಷ್ಮೆ ಬೆಳೆಗೆ ನೈಟ್ರೋಟಾಕ್ಸಿಟಿ ವೈರಸ್ ಕಂಟಕ. 4ನೇ ಜ್ವರದ ನಂತರವೂ ಹಣ್ಣಾಗದ ರೇಷ್ಮೆ ಹುಳು, ಕಂಗಾಲಾದ ರೇಷ್ಮೆ ಬೆಳೆಗಾರರು. ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಆಗ್ರಹ, ಜಾರಿ ಮಾಡದಿದ್ರೆ ಕರ್ವೆಯಿಂದ ಉಗ್ರ ಹೋರಾಟದ ಎಚ್ಚರಿಕೆ. ಗುರುಪೂರ್ಣಿಮಾ ಪ್ರಯುಕ್ತ ಕೈವಾರದಲ್ಲಿ 3 ದಿನಗಳ ಸಂಗೀತೋತ್ಸವ ಕಾರ್ಯಕ್ರಮ. 72 ಗಂಟೆಗಳ ನಾದೋಪಾಸನೆಗೆ ಕೈವಾರ ಸರ್ವಸನ್ನದ್ಧ. ಕಲಿಯುವ ಅವಧಿಯಲ್ಲಿ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಬೇಡಿ, ನಿಮ್ಮದೇ ಆದ ವೇದಿಕೆ ಸೃಷ್ಟಿಗೆ ಫೋಕಸ್ ಮಾಡಿ. ನ್ಯಾಯಮೂರ್ತಿ ನೇರಳೆ ವೀರಭದ್ರಯ್ಯ ಭವಾನಿ. ಅಲಿಪುರದಲ್ಲಿ 10 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಆಚರಣೆ. ಬಾಬಯ್ಯನ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಭಾಗಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.